ಈಗೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ. ಸಾಮಾನ್ಯವಾಗಿ ಕಳ್ಳತನ ಆದ್ರೆ, ಅದರಲ್ಲೂ ಚಿನ್ನ ಕಳ್ಳತನ ಆದ್ರೆ ಸಿಗೋದೇ ಕಷ್ಟ. ಸಿಕ್ಕಿದ್ರೂ ಕೂಡ ನಾವೆಷ್ಟು ಚಿನ್ನ ಕಳ್ಕೊಂಡಿರ್ತೀವೋ ಅದರ ಅರ್ಧದಷ್ಟು ಸಿಕ್ಕಿದ್ರೂ ಸಾಕಪ್ಪ ಅಂತ ಹೇಳ್ತಿರ್ತೀವಿ. ಬಟ್ ಇಲ್ಲೊಂದು ದರೋಡೆ ಪ್ರಕರಣ ಇದೆ. ಈ ಪ್ರಕರಣಕ್ಕೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅದು ಕಲಬುರಗಿಯ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣ. ದರೋಡೆ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, 805 ಗ್ರಾಂ ಚಿನ್ನ ಕಳುವು ಅಂತ ಮಾಲೀಕ ದೂರು ಕೊಟ್ಟಿರೋದು. ಆದ್ರೆ ದರೋಡೆಕೋರರ ಬಳಿ ಸಿಕ್ಕಿದ್ದು 2800 ಗ್ರಾಂ ಗೋಲ್ಡ್. ಅದು ಆರೋಪಿಗಳು ಸಿಕ್ಕಿದ್ದು ಹೇಗೆ ಗೊತ್ತಾ, ಫೋನ್ ಪೇ ಮೂಲಕ. ನೋಡಿ ಡೀಟೇಲ್ ಆದ ಸ್ಟೋರಿ. ಕಲಬುರಗಿ ಜ್ಯುವೆಲ್ಲರಿ ಶಾಪ್ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್. ರಾಜ್ಯ ಬಿಟ್ಟು ಎಸ್ಕೇಪ್ ಆಗಿದ್ದವರು ಕೊನೆಗೂ ಬಲೆಗೆ. ಜುಲೈ 11ರ ಮಠಮಠ ಮಧ್ಯಾಹ್ನ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಘಟನೆಯೊಂದು ಕಲಬುರಗಿಯಲ್ಲಿ ನಡೆದಿತ್ತು. ಮಾಲಿಕ್ ಜ್ಯುವೆಲರ್ಸ್ಗೆ ಎಂಟ್ರಿ ಕೊಟ್ಟಿದ್ದ ಅಪರಿಚಿತರ ಗ್ಯಾಂಗ್ ಒಂದು ಮಾಲೀಕರ ತಲೆ ಮೇಲೆ ಗನ್ನಿಟ್ಟು ಹೆದರಿಸಿದ್ದಲ್ಲದೆ ಕೈಕಾಲು ಕಟ್ಟಿ ಬಾಯಿಗೆ ಟೇಪ್ ಅಂಟಿಸಿ ಅಂಗಡಿಯಲ್ಲಿದ್ದ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ರು. ಬೆಚ್ಚಿ ಬೀಳಿಸೋ ಸಿಸಿ ಕ್ಯಾಮೆರಾ ದೃಶ್ಯಗಳು ವೈರಲ್ ಆಗಿದ್ವು. ಇದೀಗ 10 ದಿನಗಳ ನಿರಂತರ ಕಾರ್ಯಾಚರಣೆ ಬಳಿಕ ಪೊಲೀಸರು ಆರೋಪಿಗಳನ್ನ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ. 30 ರೂಪಾಯಿ ಫೋನ್ ಪೇ, ಸಿಕ್ಕಿಬಿದ್ದ ಖದೀಮರು. ಇಷ್ಟಕ್ಕೂ ಈ ಆರೋಪಿಗಳು ಸಿಕ್ಕಿಬಿದ್ದಿದ್ದೇ ಕುತೂಹಲ. ದರೋಡೆಗೂ ಒಂದು ದಿನ ಮೊದಲೇ ತನ್ನ ಸ್ನೇಹಿತರಿಗೆ ಸ್ಥಳ ತೋರಿಸಿದ್ದ ಆರೋಪಿ ಫಾರೂಕ್ ಮರುದಿನ ದರೋಡೆ ವೇಳೆ ಫಾರೂಕ್ ಸ್ಥಳಕ್ಕೆ ಬಂದಿರಲಿಲ್ಲ. ಮಾರ್ಕೆಟ್ ಬಳಿ ನಿಂತಿದ್ದ ಫಾರೂಕ್ ಹಸಿವಾಗಿ ಮಿರ್ಚಿ ಬಜ್ಜಿ ತಿಂದು 30 ರೂಪಾಯಿ ಫೋನ್ ಪೇ ಮಾಡಿದ್ದ. ಇದೇ ಫೋನ್ ಪೇ ಪೊಲೀಸರಿಗೆ ದರೋಡೆಕೋರರ ಸುಳಿವು ಕೊಟ್ಟಿತ್ತು. ಇದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಇದ್ದಾನೆ, ಫಾರೂಕ್ ಅಹಮದ್ ಮಾಲಿಕ್. ಅವನ ಅಂಗಡಿ ಸರಿಯಾಗಿ ನಡೀತಾ ಇಲ್ಲ ಮತ್ತು ನಿಯರ್ಲಿ 37 to 40 ಲ್ಯಾಕ್ ಅಷ್ಟು ಲಾಸಲ್ಲಿದ್ದಾನೆ ಅವನು. ಅದಕ್ಕೆ ಅವನಿಗೆ ಒಂದು ಐಡಿಯಾ ಬರುತ್ತೆ, ಇವನ ಹತ್ರ ಒಂದು ಅಂಗಡಿಯಲ್ಲಿ ನಾವು ಕಳ್ಳತನ ಮಾಡಿದರೆ ಸಾಲ ಇದೆ, ಅದನ್ನು ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತಾರೆ ಅದೇ ರೀತಿ ಕಾರ್ಯನೂ ಮಾಡ್ತಾರೆ. ನಿಯರ್ಲಿ 20 to 25 ಡೇಸ್ ಅವರು ಇದಕ್ಕೆ ಕೃತ್ಯಕ್ಕೆ ಸ್ಕೆಚನ್ನು ಹಾಕಿರ್ತಾರೆ. ದೂರಲ್ಲಿ 805 ಗ್ರಾಂ ಚಿನ್ನ, ಜಪ್ತಿಯಾಗಿದ್ದು 2800 ಗ್ರಾಂ ಗೋಲ್ಡ್. 3 ದರೋಡೆಕೋರರು ಕೋಲ್ಕತ್ತಾದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈ ವೇಳೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ದೂರು ಕೊಟ್ಟಿದ್ದು 805 ಗ್ರಾಂ ಚಿನ್ನ ಕಳುವಾಗಿದೆ ಅಂತ. ಆದ್ರೆ ಜಪ್ತಿ ಮಾಡೋದಕ್ಕೆ ಹೋಗಿದ್ದ ಪೊಲೀಸರಿಗೆ ಸಿಕ್ಕಿದ್ದು 2 ಕೆಜಿ 865 ಗ್ರಾಂ ಚಿನ್ನ. ಅಸಲಿ ವಿಷಯ ಏನಂದ್ರೆ ಎಲ್ಲವೂ ಇದೇ ಮಾಲಿಕ್ ಜ್ಯುವೆಲ್ಲರಿ ಶಾಪ್ಗೆ ಸೇರಿದ್ದ ಚಿನ್ನವೇ. ಆದ್ರೆ ಒಂದಷ್ಟು ಚಿನ್ನವನ್ನ ಮಾಲೀಕ ಮೊಹಮ್ಮದ್ ಮಲಿಕ್ ಅನಧಿಕೃತವಾಗಿ ಇಟ್ಟುಕೊಂಡಿದ್ದಂತೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗತ್ತೆ ಅಂತ 805 ಗ್ರಾಂ ಚಿನ್ನ ಕಳವು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಂತೆ. 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬಂಧಿತ ಆರೋಪಿಗಳಿಂದ 2 ಕೆಜಿ 865 ಗ್ರಾಂ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಏನವರು ಚಿನ್ನದ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದ್ರು, ಅದನ್ನು ಕೂಡ 4,80,000 rupees ವಶಪಡಿಸಿಕೊಂಡಿದ್ದಾರೆ. ಈಗ ಒಟ್ಟು 2,15 crore ಅಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಸ್ನೇಹಿತನೇ ಜ್ಯುವೆಲ್ಲರಿ ಮಾಲೀಕನಿಗೆ ಇಟ್ಟ ಗುನ್ನ. ಇನ್ನು ಈ ಜ್ಯುವೆಲ್ಲರಿ ಶಾಪ್ ದರೋಡೆಕೋರರ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಜ್ಯುವೆಲ್ಲರಿ ಮಾಲೀಕನ ಸ್ನೇಹಿತ ಫಾರೂಕ್ ಅಹ್ಮದ್ ಮಲಿಕ್. ಈತನು ಕೂಡ ಪಶ್ಚಿಮ ಬಂಗಾಳದವನು. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ಇಟ್ಟಿದ್ದ. ವ್ಯಾಪಾರದಲ್ಲಿ ಹಾನಿಯಿಂದ 40 ರಿಂದ 50 ಲಕ್ಷ ಸಾಲ ಮಾಡಿಕೊಂಡಿದ್ದಂತೆ. ಹೀಗಾಗಿ ಸಾಲ ತೀರಿಸಲು ಸ್ನೇಹಿತನ ಅಂಗಡಿಗೆ ಕನ್ನ ಹಾಕಿದ್ದಾನೆ. ಮುಂಬೈನಲ್ಲಿರುವ ತನ್ನ ಗೆಳೆಯರನ್ನ ಕರೆಸಿ ಪಕ್ಕಾ ಪ್ಲಾನ್ ಮಾಡಿ ಚಿನ್ನ ದೋಚಿದ್ದ. ಸದ್ಯ ಅನಧಿಕೃತ ಚಿನ್ನ ಸಿಕ್ಕಿರುವ ಬಗ್ಗೆ ಮಾಲೀಕರನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ದರೋಡೆ ಮಾಡಲು ಖದೀಮರು ನಕಲಿ ಗನ್ಗಳನ್ನ ಬಳಸಿದ್ದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಶರಣಯ್ಯ ಹಿರೇಮಠ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಲಬುರಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.